ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಸ್ವರಾಜ್ ಹೇಳ್ತಾ ಇರ್ತಾನೆ, ಬರದಿ ಕೇಳು ತಾತ ಅರ್ಜೆಂಟ್ ಮಾಡ್ತಿದ್ದಾರೆ, ಆಗುತ್ತಾ ಇಲ್ವಾ ಕರೆಕ್ಟಾಗಿ ಕೇಳು ಅವ್ರಿಗೆ ಅಂತ ಹೇಳಿದಾಗ ಅವ್ರ ತಮ್ಮ, ಬನ್ನಿ ಕಾವ್ಯ ಅವರೇ, ನಮಗೆ ಟೈಮ್ ಕಮ್ಮಿ ಇದೆ, ನಮ್ಮ ತಾತ ಅಲ್ಲಿ ಅರ್ಜೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಸರಿ ಆಯಿತು ಬರ್ತೀನಿ, ಅದು ನಾನೊಂದು ಕಂಡೀಷನ್ ಹಾಕ್ತೀನಿ, ಅದು ನೀವು ನಡೆಸ್ಕೊಡ್ತೀರಾ ಅಂತ ಕಾವ್ಯ ಕೇಳ್ತಾಳೆ. ಬರೋದಲ್ದಿರ ಇವ್ರಿಗೆ ಕಂಡೀಷನ್ ಬೇರೆನಾ, ನನಗೆ ಗೊತ್ತಿತ್ತು ಇವರು ನಾಟಕ ಆಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಸ್ವರಾಜು. ಇರೋ ನೀನು, ನಾನು ಕೇಳ್ತಾ ಇದ್ದೀನಿ ತಾನೆ ಅಂತ ಅವ್ರ ತಮ್ಮ ಹೇಳಿದಾಗ, ಬೇಡ ಬಿಡಿ ಬೇರೆಯವ್ರನ್ನೇ ಹುಡ್ಕೋ ಹೋಗಿ ಅಂತ ಮತ್ತೆ ಹೇಳ್ತಾಳೆ ಕಾವ್ಯ. ಇನ್ನೇನು ಮಾಡೋಕ್ಕಾಗುತ್ತೆ, ಏನು ಕೇಳಪ್ಪ ಕಂಡೀಷನು ಅಂತ ಸ್ವರಾಜ್ ಅಂದಮೇಲೆ ಕಾವ್ಯ ಹೇಳ್ತಾಳೆ, ನಿಮ್ಮ ಪೂಜೆಗೆ ಬರೋದಕ್ಕೆ ಎಂಟ್ರಿ ಪಾಸ್ ಇದೆಯಲ್ಲ ಅದನ್ನು ನನಗೆ ಇಸ್ಕೊಡಿ ಅಂತ ಅಂತಾಳೆ. ಈ ಕಡೆ ರುದ್ರಾಣಿ ಸ್ವರಾಜ್ ಅವ್ರ ಅಜ್ಜಿಗೆ ಹೇಳ್ತಾ ಇರ್ತಾರೆ, ಇನ್ನು ಈ ಪೂಜೆ ನಡೆಯಲ್ಲ ಬಿಡಮ್ಮ, ಬರೋ ರಿಲೇಟಿವ್ಸ್ಗೆಲ್ಲ ಈ ಪೂಜೆ ನಡೆಯಲ್ಲ ಅಂತ ಹೇಳಿ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ. ಅದೇ ಟೈಮಲ್ಲಿ ಸ್ವರಾಜ್ ಬಂದ್ಬಿಟ್ಟು ಈ ಪೂಜೆ ನಡೆಯುತ್ತೆ ಅಂತ ಶಾಕ್ ಕೊಡ್ತಾನೆ. ನೋಡಿದ್ರೆ ಕಾವ್ಯನ ಜೊತೆ ಕರ್ಕೊ ಬಂದಿರ್ತಾನೆ. ಇವರೇನ ವಿಗ್ರಹಕ್ಕೆ ಆಭರಣ ಬಿಡಿಸೋರು ಅಂತ ಕೇಳ್ತಾರೆ. ಹೌದು ತಾತ ಇವರೇನೆ ಅಂತ ಹೇಳಿದಾಗ, ನಾನು ಕಲಾಕಾರನ ತುಂಬ ಇಷ್ಟಪಡ್ತೀನಿ, ನೀವು ಟೈಮ್ ಕಮ್ಮಿ ಇದೆ, ಸ್ವಲ್ಪ ಬೇಗ ಆದಷ್ಟು ಮಾಡಿಕೊಡಿ ಅಂತ ಕಾವ್ಯಂಗೆ ಹೇಳ್ತಾ ಇರ್ತಾರೆ ಅವ್ರ ತಾತ. ಕಾವ್ಯನ್ಗೆ ಅವ್ರ ತಾತ ತುಂಬ ಇಷ್ಟ ಆಗ್ತಾರೆ. ಏಂತಕ್ಕಂದ್ರೆ ಮಿಸ್ಟರ್ ಪರ್ಫೆಕ್ಟ್ ರಿಚ್ ಆಗಿರೋ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ. ಅವ್ರ ತಾತ ಸಿಂಪ್ಲಿಸಿಟಿ ಮತ್ತೆ ಮಾತಾಡೋ ನಡವಳಿಕೆಯಿಂದ ಅವಳಿಗೆ ತುಂಬ ಇಷ್ಟ ಆಗಿ ಅವ್ರ ಹತ್ರ, ನಿಮ್ಮಂಥ ದೊಡ್ಡವರ ಆಶೀರ್ವಾದ ಇದ್ರೆ ನಾನು ಏನಾದರೂ ಮಾಡ್ತೀನಿ ತಾತ ಅಂತ ಹೇಳ್ತಾಳೆ. ಎಲ್ಲರ ಹತ್ರ ಮೆಚ್ಚುಗೆ ಪಡ್ಕೋತಾಳೆ ಕಾವ್ಯ. ಈ ಕಡೆ ಚಿಂಟು ಬರ್ತಾನೆ. ಬಂದ್ಬಿಟ್ಟು ಕರೀತಾ ಇರ್ತಾನೆ ಅಮ್ಮ ಅಂತ. ನೋಡಿದ್ರೆ ಯಾಕೋ ಮತ್ತೆ ಏನು ತೊಗೊಂಡೋಗಕ್ಕೆ ಬಂದಿದ್ಯೋ, ಏನು ಮಣ್ಣು ಮಡಿಕೆ ಎಲ್ಲ ಬೇಕಾ ತೊಗೊಂಡೋಗಕ್ಕೆ, ಬಣ್ಣ ಹೊಡಿಯೋಕ್ಕೆ ತೊಗೊಂಡೋಗು ಅಂತ ಹೇಳ್ತಾ ಇರ್ತಾರೆ ಅವ್ರಮ್ಮ. ಕೊಡೋದಿಕ್ಕೆ ಬಂದಿದ್ದೀನಿ ಅಂತ ಅವನು ಹೇಳ್ತಾನೆ. ಏನ ಅಂದರೆ ಎಂಟ್ರಿ ಪಾಸ್ ಟಿಕೆಟ್ ಕಾವ್ಯ ಅಕ್ಕ ಕೊಡಿಸಿದ್ದಾರೆ ತಗೊಳ್ಳಿ ಅಂತ ಹೇಳಿದಾಗ ಸ್ವಪ್ನ ಮತ್ತು ಅವರಮ್ಮ ಇಬ್ಬರು ಖುಷಿ ಆಗ್ತಾರೆ. ನಮ್ಮ ಮಗಳು ಏನು ಅಂದ್ಕೊಂಡ್ರು ಅದನ್ನು ಸಾಧಿಸ್ತಾಳೆ, ನನ್ನ ಮಗಳು ಮುದ್ದಿನ ಮಗಳು ಅಂತ ಹೇಳ್ತಾ ಇರ್ತಾರೆ ಅವರಮ್ಮ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಕಾವ್ಯ ಆಭರಣಗಳನ್ನ ಬಿಡಿಸೋದಕ್ಕೆ ರೆಡಿ ಆಗ್ತಾಳೆ, ಬಿಡಿಸ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಸ್ವರಾಜ್ ಬಂದು, ಇನ್ನು ಎಷ್ಟೊತ್ತಾಗುತ್ತೆ, ಮುಹೂರ್ತಕ್ಕೆ ಟೈಮ್ ಬೇರೆ ಆಗ್ತಾ ಇದೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪುರೋಹಿತರು, ಇನ್ನೂ ನಿಂದು ಎಷ್ಟೊತ್ತು ಅಂತ ಕೇಳ್ತಾನೆ ಸ್ವರಾಜ್. ಬೇಗ ನೀವು ಹೇಳೋ ಟೈಮಲ್ಲಿ ನಾನು ಮಾಡಿಕೊಡ್ತೀನಿ, ನನಗೊಂದು ಟೀ ಇಸ್ಕೊಡಿ ಅಂತ. ಈಗ ಟೈಮ್ ಇಲ್ಲ ಅಂದರೆ ನಿನಗೆ ಟೀ ಬೇರೆ ಕೊಡಿಸ್ಬೇಕಾ ಅಂತ ಸ್ವರಾಜ್ ಕೇಳ್ತಾ ಇರ್ತಾನೆ. ನೀವು ಹೇಳಿರೋ ಟೈಮ್ ಒಳಗೆ ನಾನು ಮಾಡಿಕೊಡ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸ್ವರಾಜ್ ತರೋದಕ್ಕೆ ಹೋಗಿರ್ತಾನೆ. ವಿಗ್ರಹ ಎಲ್ಲ ರೆಡಿ ಆದಮೇಲೆ ಸ್ವರಾಜ್ ಮತ್ತು ಅವ್ರ ತಮ್ಮ ಇಬ್ಬರು ನೋಡಿ ಅವಳು ಹಾಕಿರೋ ಆಭರಣನ ಎಲ್ಲ ನೋಡಿಬಿಟ್ಟು, ವಾವ್ ವಂಡರ್ಫುಲ್ ಅಂತ ಸ್ವರಾಜ್ ಅಂತಾನೆ. ಅಲ್ಲಿರೋ ಮನೆಯವರೆಲ್ಲರೂ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಹುಡುಗಿ ಅಂತ ಕಾವ್ಯನ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಸರಿ ನೀನು ಸ್ವರಾಜ್ ಅವಳಿಗೆ ಏನು ಬೇಕು ಗುರುದಕ್ಷಿಣೆ ಕೊಟ್ಬಿಡಪ್ಪ ಅಂತ ಹೇಳ್ತಾರೆ ಅವ್ರ ತಾತ. ಸರಿ ತಾತ ಅಂತ ಅವಳನ್ನ ಕರ್ಕೊಂಡೋಗಿ ಕೊಡೋಕ್ಕೆ ಹೋಗ್ತಾನೆ ಸ್ವರಾಜು. ಅವಳು ಮಾಡಿರೋ ಕೆಲ್ಸಕ್ಕೆ ಬೆಲೆ ತಕ್ಕನಂಗೆ ಕಾಸು ಕೊಡಬೇಕಿತ್ತು. ಇನ್ನೂ ಅವನು ದಿಮಾಗ್ ಸ್ವರಾಜ್ ಮತ್ತೆ ರುದ್ರಾಣಿ ಮಗಳು ಇಬ್ರು ಬಂದ್ಬಿಟ್ಟು, ನಮ್ಮ ಭಾವ ಕೊಟ್ಟಿರೋದೇ ಇಷ್ಟು, ಇದೆಲ್ಲ ಟಿಪ್ಸು, ಮಜಾ ಮಾಡ್ಕೋ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಕಾವ್ಯಗೆ. ಮುಂದೆ ಏನ್ ಮಾಡ್ತಾಳೆ ಅನ್ನೋದನ್ನ ಬರೋ ವಿಡಿಯೋದಲ್ಲಿ ನಾನು ವಿವರಿಸ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.